ಈಗ 321ನೇ ಕಥೆಯನ್ನು ಕೇಳೋಣ. ಯಾಜ್ಞವಲ್ಕ್ಯರು ಅವರ ಕತೆ. ಇವರು ವೈಶಂಪಾಯನರ ಶಿಷ್ಯರು. ಒಮ್ಮೆ ವೈಶಂಪಾಯನರಿಗೆ ಬ್ರಹ್ಮಹತ್ಯೆ ಬರುವ ಸನ್ನಿವೇಶ ಬಂತು. ಆಗ ಇತರ ಶಿಷ್ಯರೆಲ್ಲರೂ ಕೂಡ, ಸ್ವಾಮಿ, ನಾವು ತೀರ್ಥಯಾತ್ರೆ ಮಾಡಿ ನಿಮ್ಮ ಬ್ರಹ್ಮಹತ್ಯೆಯನ್ನು ಪರಿಹರಿಸ್ತೇವೆ, ನಿಮಗೆ ಬಂದ ಬ್ರಹ್ಮಹತ್ಯೆಯನ್ನು ಪರಿಹರಿಸ್ತೇವೆ ಅಂತ ಎಷ್ಟು ಹೇಳಿ ಹೊರಟರು. ಆಗ ಯಾಜ್ಞವಲ್ಕ್ಯರು, ಇವರೆಲ್ಲ ಏನು ಸ್ವಾಮಿ, ಅಲ್ಪರು, ನಾವು ಒಬ್ಬ ಸಾಕು ನಿಮ್ಮ ಬ್ರಹ್ಮಹತ್ಯೆ ಪರಿಹಾರ ಮಾಡಲಿಕ್ಕೆ ಅಂತ ಹೇಳಿದ್ರು. ಹಾಗೆ ವೈಶಂಪಾಯನರು ಹೇಳ್ತಾರೆ, ಇಟ್ಟು ವಿಪ್ರರನ್ನು ನೀನು ಅಪಮಾನ ಮಾಡ್ತಾ ಇದ್ದಿ ಅಂತ ಶಿಷ್ಯ ನನಗೇನು ಬೇಕಾಗಿಲ್ಲ. ನೀನು ಕಲಿತಿದ್ದೆಲ್ಲವನ್ನೂ ಒಪ್ಪಿಸಿ ಇಲ್ಲಿಂದ ಹೊರಡು. ಅದನ್ನು ನೀವು ಅನಂತರ ಪ್ರಯೋಗಕ್ಕೆ ತರಬಾರದು. ನಾನು ಕಲಿತ ವಿದ್ಯೆಯನ್ನು ಎಲ್ಲವನ್ನೂ ಒಂದ್ಸರಿ ಒಪ್ಪಿಸಿಬಿಡು, ಆಮೇಲೆ ಅದನ್ನು ನೀವು ಉಪಯೋಗಿಸಬಾರ್ದು. ಆಗಲಿ ಸ್ವಾಮಿ ಇಲ್ಲ. ಕಲಿತದ್ದು ಎಲ್ಲವನ್ನೂ ಕೂಡ ಒಂದು ಖಾರಿ ಬಿಡ್ತಾರೆ, ಅಂದರೆ ಒಂದು ಸರಿ ಉಚ್ಚಾರ ಮಾಡಿಬಿಡ್ತಾರೆ. ತಿತ್ತಿರಿ ಪಕ್ಷಿಗಳ ರೂಪದಿಂದ ಇತರ ಋಷಿಗಳೆಲ್ಲರೂ ಕೂಡ ಅದನ್ನು ಸ್ವೀಕಾರ ಮಾಡ್ತಾರೆ. ಅದು ತೈತ್ತರೀಯ ಶಾಖ ಅಂತ ಹೆಸರಾಗಿದೆ. ಅನಂತರ ಯಾಜ್ಞವಲ್ಕ್ಯರು ಸೂರ್ಯ ನಾರಾಯಣನನ್ನು ವಿಶೇಷವಾಗಿ ಒಲಿಸಿಕೊಳ್ಳುತ್ತಾರೆ ತಪಸ್ಸರಿಂದ. ಆ ಸೂರ್ಯ ಅಂತರ್ಯಾಮಿಯಾದ ನಾರಾಯಣನಿಂದ ಗುರುಗಳಿಗೆ ತಿಳಿಯದಿರುವ ವೇದ ಭಾಗಗಳನ್ನು ತಾನು ಉಪದೇಶ ಪಡಿತಾರೆ. ಶುಕ್ಲ ಯಜುಶಾಖೆ ಯಜುರ್ಮಂತ್ರಗಳನ್ನೆಲ್ಲ ಉಪದೇಶ ಪಡೆದರು. ಆಗ ಶುಕ್ಲ ಯಜುಶಾಖೆ ಅಂತಾಗಿದೆ. ಅಂತ ಯಾಜ್ಞವಲ್ಕ್ಯರು ಭಾರಿ ತಪಸ್ಸುಗಳಾಗಿದ್ದರು. ಇವರಿಗೆ ಪ್ರಣಾಮಗಳನ್ನು ಸಲ್ಲಿಸಿ 321ನೇ ಕಥೆಯನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು.